ಹಾಲೆಲ್ಲೂಯಾ. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಬನ್ನಿ ಪ್ರಾರ್ಥನೆ ಮಾಡೋಣ. ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ಆತನ ವಾಕ್ಯಗಳನ್ನು ಹೊಂದಿಕೊಳ್ಳೋಣ, ಧ್ಯಾನಿಸೋಣ. ಆಶೀರ್ವದಿಸಲ್ಪಟ್ಟು ದಿನವಿಡೀ ಬದುಕೆಲ್ಲ ದೇವರಿಗಾಗಿ ಬದುಕೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ವರ್ಷಾಂತ್ಯದಲ್ಲಿ ಮತ್ತೊಂದು ದಿನ ನೀವು ನಮಗೆ ಕೊಟ್ಟಿದ್ದೀರಿ. ಪ್ರತಿದಿನ ಬೆಲೆ ಬಾಳುವ ದಿನವೆಂದು ನಾವು ಗುರುತಿಸಿ ನಿಮಗೋಸ್ಕರ ನಾವು ಜೀವಿಸಬೇಕೆಂದು ನೀವು ಆಶಿಸಿದಂತಹ ಸ್ಥಾನದಲ್ಲಿ ನಾವಿರಬೇಕು ಎಂಬುದಾಗಿ ನೀವು ಬಯಸುವ ರೀತಿಯಲ್ಲಿ ನಾವು ನಿಮ್ಮನ್ನು ಮಹಿಮೆ ಪಡಿಸಬೇಕೆಂಬ ಆಸೆ ನಮಗುಂಟು ಮಾಡಿರಿ. ಮತ್ತೊಂದು ಸಾರಿ ನಿಮ್ಮ ವಾಕ್ಯದಿಂದ ನಮ್ಮನ್ನು ಎಚ್ಚರಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಏನು ಪ್ರಿಯರೇ, ನಮ್ಮ ದಿನಗಳನ್ನು ಲೆಕ್ಕಿಸುತ್ತಾ ಇದ್ದೇವಾ? ನಮ್ಮ ದಿನಗಳನ್ನು ಲೆಕ್ಕಿಸಿಕೊಳ್ಳುವಂಥದ್ದು ದೇವರೇ ನಮಗೆ ಕಲಿಸಿಕೊಡು ಅಂದಿದ್ದಾನೆ ಮೋಶೆ. ಹೌದಲ್ಲವೇ? ಕೀರ್ತನೆ 90ರಲ್ಲಿ ಹೇಳಬೇಕಾದರೆ 365 ದಿನಗಳನ್ನು ದೇವರು ಈ 2025ನೇ ವರ್ಷದಲ್ಲಿ ನಮಗೆ ಕೊಟ್ಟಿದ್ದಾರಲ್ಲವೇ? ಹಾಗಾದರೆ ಈಗ ನಾವು 338ನೇ ದಿನಕ್ಕೆ ಬಂದಿದ್ದೇವೆ. ನಾನಂತೂ ಪ್ರತಿದಿನ ಲೆಕ್ಕಿಸುತ್ತೇನೆ. ಈ ದಿನ 338ನೆಯ ದಿನವಾಗಿದೆ. ಯೇಸುವಿನ ಕೃಪೆ ಇರೋದಾದರೆ ಇನ್ನು ಎಷ್ಟು ದಿನ ಉಳಿದವು? 365ರಲ್ಲಿ 338 ಹೋದರೆ ಇನ್ನು ಕೇವಲ 27 ದಿನಗಳು ಮಾತ್ರ ನಮ್ಮ ಮುಂದಿವೆ. ಇಷ್ಟರಲ್ಲೇ ಏನಾದರೂ ಸಾಧಿಸಿದ್ದೇವೋ? ದೇವರು ಆಶಿಸಿದಂತೆ ಏನಾದರೂ ಜೀವಿಸಿದೇವೋ? ಸ್ಟಡಿಯಾಗಿ ಸ್ಥಿರವಾಗಿ ಯೇಸುವನ್ನು ಹಿಂಬಾಲಿಸುವವರಾಗಿದ್ದೇವೋ? ಇಲ್ಲವೇ ಬೀಳುತ್ತಾ ಏಳುತ್ತಾ ಹಿಂಬಾಲಿಸುವಂಥವರಾಗಿದ್ದೇವೋ? ಏನಾದರೂ ಮುಂದಕ್ಕೆ ಸಾಗುತ್ತಾ ಇದ್ದೇವೋ? ಇಲ್ಲವೇ ಒಂದು ಹೆಜ್ಜೆ ಮುಂದೆ ಹಾಕಿ 2 ಹೆಜ್ಜೆ ಹಿಂದೆ ಹಾಕಿ ನಿಂತೋಗುವ ಸ್ಥಿತಿಯಲ್ಲಿದ್ದೇವಾ ಎಂದು ಪರಿಶೀಲಿಸಿಕೊಳ್ಳುವ ಅವಶ್ಯಕತೆ ನಮಗೆಷ್ಟೋ ಇದೆ. ನೋಡಿ ಪ್ರಿಯರೇ, ಹೆಚ್ಚು ಕಡಿಮೆ ಎಷ್ಟೋ ದಿನಗಳಿಂದ ಈ ಅನುದಿನದ ಧ್ಯಾನ ನಿಮಗೇನೋ ಪ್ರಸಾರ ಮಾಡ್ತಲೇ ಇದ್ದೇವೆ. ನೋಡಿರಿ, ಈ ವರ್ಷದಲ್ಲಿ 338ನೇ ದಿನ ಆಗಿದೆ, ಈ ವರ್ಷದಲ್ಲಿ. ಆದರೆ ಕಳೆದ ಎಷ್ಟೋ ದಿನಗಳಿಂದ ಅನುದಿನದ ಧ್ಯಾನವನ್ನು ಕ್ರಮ ತಪ್ಪದೆ ಪ್ರತಿದಿನ ನಿಮಗೆ ದೇವರ ವಾಕ್ಯವನ್ನು ನಾವು ತಲುಪಿಸುತ್ತಲೇ ಇದ್ದೇವೆ. ದೇವರು ಕೊಡುವ ಸಂದೇಶ ನಿಮ್ಮ ಬಳಿಗೆ ತರುತ್ತಲೇ ಇದ್ದೇನೆ. ನೀವು ಕ್ರಮವಾಗಿ ದೇವರ ವಾಕ್ಯ ವಿಧೇಯತೆಯಿಂದ ಕೇಳುವುದಾದರೆ ಎಷ್ಟೋ ಅಭಿವೃದ್ಧಿ, ಆಶೀರ್ವಾದ, ದಿವ್ಯ ದಾನಗಳು ಹೊಂದಿಕೊಂಡಿದ್ದೀರಾ ಎಂದು ಪರಿಶೀಲಿಸಿಕೊಳ್ಳಿ. ಈ ವರ್ಷದ ಆರಂಭದಲ್ಲಿ ಎಲ್ಲಿದ್ದೆವು? ವರ್ಷದ ಅಂತ್ಯಕ್ಕೆ ಎಲ್ಲಿ ಬಂದೆವು? ಎಲ್ಲಿದ್ದೇವೋ ಅಲ್ಲೇ ಇದ್ದೇವಾ? ನಮ್ಮ ಚಿಕ್ಕಂದಿನಲ್ಲಿ ಹಾವು ನಿಚ್ಚಣಿಕೆ ಎಂಬ ಆಟ ಆಡ್ತಿದ್ದೆವು. ಆ ಲಾಟ್ಸ್ ಇರ್ತಾ ಇದ್ವಲ್ಲವೇ? ಆ ಲಾಟ್ಸ್ ಹಾಕಿದಾಗ ಅಲ್ಲಿ ಆ ಪ್ಯಾನಲ್ನಲ್ಲಿ ಕೆಲವೊಂದು ನಿಚ್ಚುಣಿಕೆ ಇರ್ತಾ ಇದ್ವು, ಕೆಲವೊಂದು ಕಡೆ ಹಾವು ಇರ್ತಾ ಇದ್ವು. ನಿಚ್ಚುಣಿಯ ಹತ್ತಿರ ನಂಬರ್ ಬರೋದಾದ್ರೆ ಮೇಲಕ್ಕೆ ಹತ್ತಿ ಹೋಗ್ತಿದ್ದೆವು. ಒಂದು ವೇಳೆ ಹಾವಿನ ಮುಖದ ಹತ್ರ ಏನಾದರೂ ಬಂದರೆ ಕೆಳಗೆ ಬೀಳ್ತೇವೆ. ಆ ಅಂಕೆ ಸಂಖ್ಯೆ ಮೇರೆಗೆ ನಾವು ಕೆಳಗೆ ಬೀಳ್ತೇವೆ, ಮೇಲೆ ಇರ್ತೇವೆ. ಉದಾಹರಣೆ ಹೇಳ್ತಿದ್ದೇನೆ, ಅದೊಂದು ಆಟ ಅಷ್ಟೇ. ಹಾಗೆ ನಮ್ಮ ಬದುಕಿನಲ್ಲಿಯೂ ಕೂಡ ಬಹಳಷ್ಟು ಸಾರಿ, ಒಂದೊಂದು ಸಾರಿ ಎಷ್ಟೋ ಉನ್ನತವಾದ ಸ್ಥಿತಿಗೆ ಹೋಗಿರುವಂತೆ, ಬಹಳ ಭಕ್ತಿವಂತರಾಗಿರುವಂತೆ, ಒಂದು ಒಳ್ಳೆ ಉಜ್ಜೀವನದಿಂದ ಕೂಡಿದ ದಿನ, ಒಂದು ಉಪವಾಸ ಪ್ರಾರ್ಥನೆಯ ದಿನ, ಒಂದೊಂದು ಭಾನುವಾರ ಒಂದೊಂದು ವಿಶೇಷವಾದ ಮೀಟಿಂಗ್ಸ್ ಇಡುವ ದಿನ, ದೊಡ್ಡ ಉಜ್ಜೀವನ ಹೊಂದಿಕೊಂಡು ಆಹಾ ನಾನು ಬಹಳ ಚೆನ್ನಾಗಿ ಬೆಳೀತಿದ್ದೇವೆ ಆಧ್ಯಾತ್ಮಿಕ ಜೀವಿತದಲ್ಲಿ ಅಂದ್ಕೊಳ್ತೇವೆ. ಅದೇ ಸಮಯದಲ್ಲಿ ಒಂದು ಚಿಕ್ಕ ಸಂಘಟನೆ ನಿಮ್ಮ ವಿರುದ್ಧವಾಗಿ ನಡೆಯುವಾಗ, ಅದು ನಿಮಗೆ ಅನುಕೂಲವಾಗಿಲ್ಲದಿರುವಾಗ, ನೀವೊಂದು ಶೋಧನೆಯೊಳಗೆ ಬೀಳುವಾಗ, ನೀವು ಒಂದು ಸಮಸ್ಯೆ ಎದುರಿಸಬೇಕಾದಾಗ, ಹಾವಿನ ಬಾಯಿಯ ಹತ್ರ ಅವನ ಅಂಕೆ ಬಂದಾಗಿ ಹೇಗೆ ಕೆಳಗಿಳಿಯುತ್ತಾನೋ ಹಾಗೆಯೇ ಒಂದೇ ಏಟಿಗೆ ಆಧ್ಯಾತ್ಮಿಕವಾಗಿ ಪತನವಾಗಿ ಹೋಗುವ ಸ್ಥಿತಿಗೆ, ಕುಗ್ಗಿ ಹೋದ ಸ್ಥಿತಿಗೆ ಬಿದ್ದೋಗ್ತಾರೆ. ಅಂತಹ ಜೀವಿತ ಕ್ರೈಸ್ತಿಯ ಜೀವಿತ ಆಗಿರಬಾರದು ಪ್ರಿಯರೇ. ಇದೇನು ಆಟ ಅಲ್ಲ, ದೇವರ ಮಾತಾಗಿದೆ. ದೇವರ ಮಾತಿನ ಪ್ರಕಾರ ನಡೆಯುವುದಾದರೆ ಪ್ರತಿ ಹೆಜ್ಜೆ ಆತನ ಚಿತ್ತದ ಪ್ರಕಾರ ಹಾಕ್ತೇವೆ. ಇದು ಲಕ್ ಅಲ್ಲ, ದೇವರ ಆಶೀರ್ವಾದ ಆಗಿದೆ. ಲಕ್ಕಿ ಅನ್ನುವಂಥದ್ದು ಏನೂ ನಮಗಿಲ್ಲ ಪ್ರಿಯರೇ. ಲಕ್ಕು ಹೇಗೆ ಬರುತ್ತೋ ಹಾಗೆಯೇ ಅರ್ಧದಲ್ಲಿಯೇ ನಮ್ಮನ್ನು ಬಿಟ್ಟು ಹೋಗುತ್ತೆ. ಆದರೆ ದೇವರ ಆಶೀರ್ವಾದ ಯಾವಾಗಲೂ ಸ್ಥಿರವಾಗಿರುತ್ತದೆ, ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುತ್ತದೆ. ಹಂತ ಹಂತವಾಗಿ ಅಭಿವೃದ್ಧಿ ಪಡಿಸುವಂಥದ್ದು ಯೇಸುವಿನ ಮಾರ್ಗವಾಗಿದೆ. ಹಂತ ಹಂತವಾಗಿ ಕೆಳಗಿಳಿಯುವ ಪರಿಸ್ಥಿತಿ ಮಾನವನ ಪ್ರಯತ್ನ ಆಗಿರುತ್ತೆ. ನಮ್ಮ ಭಕ್ತಿ ಸೂರ್ಯೋದಯದಂತಿರಬೇಕೇ ಹೊರತು ಸೂರ್ಯಾಸ್ತಮನದ ಹಾಗಿರಬಾರದು. ಕ್ರಿಸ್ತನೊಂದಿಗೆ ಅನುದಿನವೂ ಸಹವಾಸವುಳ್ಳಂಥವನು ಸ್ಥಿರವಾಗಿ ಒಂದು
ಅಂದರೆ ಸ್ಟಡಿಯಾಗಿ ಸ್ಥಿರವಾಗಿ ತನ್ನ ಭಕ್ತಿಯಲ್ಲಿ ಮುಂದೆ ಸಾಗುವವನಾಗಿರ್ತಾನೆ. ಒಂದೊಂದು ಸಾರಿ ಪ್ರಮಾದವಶಾತ್ ಅಂದ್ಕೊಳ್ಳಿ, ಶೋಧನೆಗೆ ಅವಕಾಶ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಮತ್ತೊಂದು ಕಾರಣ ಅಂದ್ಕೊಳ್ರಿ, ಸೈತಾನನು ಶೋಧಿಸಿದ್ದಾನೆ ಅಂದ್ಕೊಳ್ರಿ. ಅಕಸ್ಮಾತ್ತಾಗಿ ನಾವು ಕೆಳಗೆ ಬಿದ್ದು ತಲೆ ಕೆಳಗಾಗುವ ಪರಿಸ್ಥಿತಿಗೆ ಬಿದ್ದು ಹೋಗ್ತೇವೆ. ಕೆಲವೊಂದು ವಿಪತ್ತು, ಕೆಲವೊಂದು ಶೋಧನೆಗಳು, ಕೆಲವೊಂದು ಅಂದುಕೊಳ್ಳಲಾರ್ದ ಸಂಘಟನೆಗಳು ನಮಗೆ ಪೂರ್ತಿಯಾಗಿ ಅಪ್ಸೆಟ್ ಮಾಡಿಬಿಡ್ತವೆ, ಕುಗ್ಗಿಸಿ ಬಿಡ್ತವೆ. ಇನ್ನಷ್ಟೇ ನಾನು ಏನು ಮಾಡ್ಲಿಕ್ಕಾಗಲ್ಲ ಎಂಬ ಸ್ಥಿತಿಗೆ ಸೇರ್ತೇವೆ. ಇವೆಯಾ ಪ್ರಿಯರೇ ಅಂತಹ ಅನುಭವ ಏನಾದರೂ ನಿಮಗಿವೆಯಾ? ಪರಿಶೀಲಿಸಿಕೊಳ್ಳಿ. ಅಂತಹ ಅನುಭವಗಳೊಂದಿಗೆ ನಾನು ಇನ್ನು ಬಿದ್ದು ಹೋಗಿದ್ದೇನೆ, ಎದ್ದೇಳಲಿಕ್ಕಾಗಲ್ಲ ಅಂದುಕೊಂಡ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತೀರಿ ಹೇಳಿ? ಇಷ್ಟು ಪ್ರಯತ್ನ ಮಾಡಿದ್ದೇನೆ, ಇನ್ನು ನಾನು ಸಫಲವಾಗಲ್ಲ, ಇದನ್ನು ನಾನು ಮಾಡ್ಲಿಕ್ಕಾಗಲ್ಲ ಎಂದು ಹೇಳಿ ನಿಲ್ಲಿಸುವ ಸಂದರ್ಭ ಬಂದಾಗ ಏನ್ ಮಾಡ್ತೀರಿ ಹೇಳ್ರಿ? ಒಂದು ಸಾರಿ ಕೀರ್ತನೆ 61ನೇ ಅಧ್ಯಾಯದ 2ನೇ ವಚನ ಓದುತ್ತೇನೆ ಕೇಳ್ರಿ. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೇ ಭಾಗದಿಂದ ನಿನಗೆ ಮೊರೆ ಇಡುತ್ತೇನೆ. ಅಂದರೆ ನನ್ನ ಪ್ರಾಣವು ತಳಮಳಿಸುತ್ತಿರುವಾಗ, ತಳಮಳಿಸುತ್ತಾ ತಲೆ ಕೆಳಗಾಗಿ ನಾನು ಬಿದ್ದೋದಾಗ, ಮನುಷ್ಯರಿಗೆ ತಲೆ ಮೇಲೆ ಕಾಲು ಕೆಳಗೆ ಇರಬೇಕು ಪ್ರಿಯರೇ. ತಲೆ ಕೆಳಗಾಗಿದೆ ಅಂದರೆ ಅರ್ಥ ಅವನು ನಿಸ್ಸಹಾಯಕನಾಗಿದ್ದಾನೆಂದರ್ಥ. ಬಹಳ ಪ್ರಮಾದ ಅದು. ತಲೆ ಕೆಳಗಾಗಿ ಬಿದ್ದೋಗ್ತಿದ್ದಾರೆ ಈ ದಿನ ಅನೇಕರು. ಪೂರ್ತಿಯಾಗಿ ನೆಗೆಟಿವ್ ಆಗಿ ಅವರು ಅಪೇಕ್ಷಿಸಲಾರದ್ದಕ್ಕಿಂತಲೂ ದೀನಹೀನ ಸ್ಥಿತಿಗೆ ಬಿದ್ದು ಹೋಗ್ತಿದ್ದಾರೆ. ಅದಕ್ಕೆ ಕಾರಣ ಏನೇ ಆಗಿರ್ಬೋದು, ನಿಮ್ಮ ಅಜಾಗ್ರತೆ ಆಗಿರ್ಬೋದು, ಸೈತಾನನ ಶೋಧನೆ ಆಗಿರ್ಬೋದು, ನೀವೇ ತಂದುಕೊಂಡಿರುವ ಚಿಕ್ಕಿನೊಳಗೆ ಬಿದ್ದೋಗಿರ್ಬೋದು. ಆದರೆ ಅಂತಹ ಅಧೋಗತಿಯೊಳಗೆ ಬಿದ್ದೋದಾಗ, ಇನ್ನು ನನಗೆ ಯಾವ ದಿಕ್ಕೂ ಇಲ್ಲ, ನನ್ನನ್ನು ಆದುಕೊಳ್ಳುವವರು ಯಾರೂ ಇಲ್ಲ ಅಂದ್ಕೊಂಡಾಗ ಏನ್ ಮಾಡ್ತೀರಿ? ನಿಮ್ಮನ್ನು ನೀವು ದೂಷಿಸಿಕೊಳ್ತೀರೋ, ಇತರರನ್ನು ದೂಷಿಸುತ್ತೀರೋ, ಇಲ್ಲವೇ ದೇವರನ್ನು ಕೂಡ ದೂಷಿಸುತ್ತೀರೋ, ಇಲ್ಲವೇ ದೇವರಿಗೆ ಮೊರೆ ಇಡುತ್ತೀರೋ? ದಾವೀದನು ಅಂತೆ ತಲೆ ಕೆಳಗಾಗಿ ಬಿದ್ದೋದಾಗ ಭೂಮಿಯ ಕಡೆಯ ಭಾಗದಿಂದ ದೇವರೇ ನಿನಗೆ ಮೊರೆ ಇಡುತ್ತೇನೆ ಅನ್ನುತ್ತಾನೆ. ಹಲ್ಲೆಲೂಯಾ. ನೀವೆಲ್ಲಿಂದ ಮೊರೆ ಇಟ್ಟರು ಕೂಡ ದೇವ್ರು ಕೇಳ್ತಾರೆ ಪ್ರಿಯರೇ. ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಬೇಕು, ಇಲ್ಲವೇ ಶಿಲುಬೆಯ ಹತ್ತಿರ ಹೋಗಿ ಪ್ರಾರ್ಥಿಸಿಕೊಳ್ಬೇಕು ಎನ್ನುವಂಥದ್ದು ಏನೂ ಇಲ್ಲ. ನೀವು ಎಲ್ಲಿಗೆ ಹೋದರೂ ಕೂಡ, ನೀವು ಗಾಢಾಂಧಕಾರದ ಕಣಿವೆಯಲ್ಲಿ ಬಿದ್ದರೂ ಸಹ ನಿಮ್ಮ ಸಂಗಡ ಇರುತ್ತೇನೆಂದು ಹೇಳಿರುವ ದೇವರು, ಅಗ್ನಿ ಜ್ವಾಲೆಗಳ ಮಧ್ಯದಲ್ಲಿ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಸಂಗಡ ಇದ್ದ ದೇವರು, ಸಿಂಹಗಳ ಗವಿಯಲ್ಲಿ ಒಂದು ರೀತಿ ತಳಮಳಗೊಳ್ಳುತ್ತಾ ಇರುವಂತಹ ದಾನಿಯೇಲನು ದೇವರೇ ನನ್ನ ಪಕ್ಕದಲ್ಲಿದ್ದುಕೊಂಡು ಸಿಂಹಗಳ ಬಾಯಿಂದ ತಪ್ಪಿಸಿದಾರೆಂದು ಹೇಳುತ್ತಾನೆ. ನೀವು ಮೊರೆ ಇಟ್ಟರೆ ದೇವರು ಕೇಳ್ತಾರೆ, ನಿಮ್ಮೊಂದಿಗೆ ಇರುತ್ತಾರೆ. ನಾನು ಮೊರೆ ಇಡಲು ಏನ್ ಮಾಡಿದಾನಂತೆ? ನಾನು ಮೊರೆ ಇಟ್ಟಿದ್ದೇನೆ ಅನ್ನುತ್ತಾನೆ. ಇನ್ನೊಂದು ರಿಕ್ವೆಸ್ಟ್ ಮಾಡ್ತಿದ್ದಾನೆ, ದೇವರೇ ನನ್ನನ್ನು ಸ್ವಲ್ಪ ಮೇಲಕ್ಕೆ ಎತ್ತು, ಮತ್ತೆ ನನ್ನನ್ನು ಯಥಾಸ್ಥಿತಿಯಲ್ಲಿ ಇಡು ಎಂದು ಹೇಳುತ್ತಾ ಇಲ್ಲ. ಇನ್ನೇನು ಹೇಳ್ತಾನೆ ನೋಡಿ, ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನನ್ನು ಹತ್ತಿಸು, ಮತ್ತೆ ನಾನು ಕೆಳಗೆ ಬಿದ್ದು ಹೋಗಲಾರದಂತಹ ಬಲವಾದ ಕೋಟೆಯ ಮೇಲೆ ನನ್ನನ್ನು ಹತ್ತಿಸು ಅನ್ನುತ್ತಾನೆ. ಈ ಭೂಮಿ ಗುರುತ್ವಾಕರ್ಷಣೆ ಇಲ್ಲದಂತಹ, ಲೋಕದ ಶಕ್ತಿ ನನ್ನನ್ನು ಆಕರ್ಷಿಸಲಾರದಂತಹ ಉನ್ನತವಾದ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನನ್ನನ್ನು ಮೇಲಕ್ಕೆತ್ತು. ಹಲ್ಲೆಲೂಯಾ. ಜಿಗಿಟಾಗಿರುವ ಕೆಸರಿನೊಳಗಿಂದ, ನಾಶನದ ಗುಂಡಿಯೊಳಗಿಂದ ಆತನು ನನ್ನನ್ನು ಮೇಲಕ್ಕೆ ಎತ್ತಿ ಬಿಟ್ಟು ಬಿಟ್ಟಿದ್ದಾನೆ ಅನ್ನಲಿಲ್ಲ, ಬಂಡೆಯ ಮೇಲೆ ನನ್ನ ಪಾದ ಸ್ಥಿರಪಡಿಸಿದ್ದಾನೆ ಅನ್ನುತ್ತಾನೆ. ಯಶ್, ದೇವರು ನಿಮ್ಮನ್ನು ಮೇಲಕ್ಕೆತ್ತಿದಾಗ ಮತ್ತೆ ನೀವು ಬಿದ್ದೋಗೋದಿಲ್ಲ. ನೀವು ಶೋಧನೆಯೊಳಗೆ ಬಿದ್ದು ಮೊರೆಯಿಡುವುದಾದರೆ ಶೋಧನೆ ಪರಿಸ್ಥಿತಿಗಳು ಮತ್ತೆ ನಿಮಗೆ ಉಂಟಾಗಲಾರದ ಹಾಗೆ, ಅಂದರೆ ಅಷ್ಟೊಂದು ಉನ್ನತ ಸ್ಥಿತಿಗೆ ದೇವರು ನಿಮ್ಮನ್ನು ಹೆಚ್ಚಿಸುತ್ತಾರೆ. ನಾನು ಹತ್ತಲಾಗದ ಎತ್ತರವಾದ ಬೆಟ್ಟದ ಮೇಲೆ ನನ್ನನ್ನು ಎತ್ತಿಕೊಂಡು ಹತ್ತಿಸು. ನಾನು ಹತ್ತಲಾರೆ ದೇವರೇ, ನಾನು ಬದುಕಲಾರೆ ದೇವರೇ, ನಾನು ಪರಿಶುದ್ಧನಾಗಿ ಇರಲಾರೆ ದೇವರೇ, ನಾನು ನಿನಗಾಗಿ ಕೆಲಸ ಮಾಡಲಾರೆ ದೇವರೇ, ನಾನು ಕೆಲಸಕ್ಕೆ ಬಾರದವನು, ನನ್ನ ಕೈಲಾಗ್ತಾ ಇಲ್ಲ ದೇವರೇ ಅನ್ನುವುದಾದರೆ ದೇವರಿಗೆ ಮೊರೆ ಇಡಿರಿ. ನನ್ನ ಕೈಲಾಗ್ತಾ ಇಲ್ಲ ದೇವರೇ, ನನ್ನ ಕೈಲಾಗುವಂತೆ ಮಾಡು. ನಾನು ಕೆಲಸಕ್ಕೆ ಬಾರದವನು ದೇವರೇ, ನನಗೆ ಪ್ರಯೋಜಕನಾಗಿ ಮಾಡು. ನಾನು ಬಿದ್ದು ಹೋಗಿದ್ದೇನೆ ದೇವರೇ, ಎದ್ದೇಳಲಿಕ್ಕಾಗ್ತಾ ಇಲ್ಲ, ನನ್ನನ್ನು ಮೇಲಕ್ಕೆ ಎಬ್ಬಿಸಿರಿ.
ನಾನು ಅಗಾಧದಲ್ಲಿ ಬಿದ್ದು ಹೋಗಿದ್ದೇನೆ, ನಾನು ಹತ್ತಲಾಗದಂತಹ, ಅಂದರೆ ಎಷ್ಟು ಕೆಳಗಡೆ ನಾನು ಬಿದ್ದು ಹೋಗಿದ್ದೇನೋ ಅಷ್ಟೇ ಎತ್ತರದಲ್ಲಿ ನನ್ನನ್ನು ಹತ್ತಿಸು, ನನ್ನ ಪಾದಗಳನ್ನು ಸ್ಥಿರಪಡಿಸು ಅನ್ನುತ್ತಾನೆ. ಅಂದರೆ ಮತ್ತೆ ಬೀಳದಂತೆ ನನ್ನ ಪಾದಗಳನ್ನು ಸ್ಥಿರಪಡಿಸು ಅನ್ನುತ್ತಾನೆ. ಹೇಳಿ ಪ್ರಿಯರೇ, ಎಷ್ಟು ಜನ ಇಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಿ? ಇಂತಹ ಪ್ರಾರ್ಥನೆ ಮಾಡಿದವನು ಒಂದು ಸಾರಿ ಬಿದ್ದ ಗುಂಡಿಯೊಳಗೆ ಮತ್ತೊಮ್ಮೆ ಬೀಳಲ್ಲ. ಮತ್ತೆ ಬಿದ್ದೇಳುವ ಭಕ್ತಿ ಅಸ್ಥಿರವಾಗಿರುತ್ತೆ ಹೊರತು ಸ್ಥಿರವಾಗಿರೋದಿಲ್ಲ. ನಿಮ್ಮಷ್ಟಕ್ಕೆ ನೀವು ಎದ್ದೇಳ್ತಾ ಇರಬಹುದೇನೋ, ಏನೋ ಸ್ವಲ್ಪ ಆಧಾರ ತೆಗೆದುಕೊಂಡು ನಡೆಯುತ್ತಾ ಇರಬಹುದೇನೋ, ಮತ್ತೆ ಬಿದ್ದು ಹೋಗ್ತಾ ಇದ್ದೀರಿ. ಕರ್ತನ ಬಲವಾದ ಹಸ್ತ ನಿಮ್ಮ ಸಂಗಡ ಇರುವಾಗ ಆತನು ನಿಮ್ಮನ್ನು ಬೀಳಗೊಡಿಸುವುದಿಲ್ಲ. ನೀತಿವಂತನು ಬೀಳುವುದಿಲ್ಲ. ಒಂದು ವೇಳೆ ಬಿದ್ದರೂ ಕೂಡ ಕರ್ತನು ಅವನನ್ನು ಮೇಲಕ್ಕೆತ್ತುತ್ತಾರೆ. ಕಾರಣ ಕರ್ತನೇ ಅವನ ಕೈಯನ್ನು ಹಿಡ್ಕೊಂಡಿದ್ದಾರೆ. ಕರ್ತನ ಕೈಯಲ್ಲಿ ನಿಮ್ಮ ಕೈಯನ್ನಿಟ್ಟು ನೀವು ನಡೆಯುವುದಾದರೆ ಬಿದ್ದು ಹೋಗೋದಿಲ್ಲ. ಶೋಧನೆಯಿಂದ ತಪ್ಪಿಸುವವನು, ಕೇಡಿನಿಂದ ತಪ್ಪಿಸುವಾತನು, ನಿಮಗೆ ಆಲೋಚನೆ ಹೇಳಿ ನಿಮ್ಮನ್ನು ನಡೆಸುವಾತನು, ನಿಮ್ಮ ಹೆಜ್ಜೆಗಳನ್ನು ಸ್ಥಿರಪಡಿಸುವಾತನು, ನಿಮ್ಮ ಮಾರ್ಗಗಳನ್ನು ವಿಶಾಲಪಡಿಸುವಾತನು ನಿಮಗಾಗಿ ಪ್ರಾಣ ಕೊಟ್ಟಿರುವ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ನೀವೇನು ದೊಡ್ಡ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂದರೆ VIP ಆಗುವ ಅಗತ್ಯವಿಲ್ಲ. ಆ ರೀತಿ ಆಗುವ ಅಗತ್ಯವಿಲ್ಲ. ದೊಡ್ಡ ಗಣ್ಯರಾಗುವ ಅಗತ್ಯ ಇಲ್ಲ. ಸಿಂಪಲ್ ಆಗಿ ಹೇಳಬೇಕಾದ್ರೆ ನಿಮ್ಗೆ ಯಾವುದೇ ಸಾಮರ್ಥ್ಯ ಇಲ್ಲದೇ ಇರ್ಬೋದು, ಐಶ್ವರ್ಯವಂತರಾಗಲಿ ವಿದ್ಯಾವಂತರಾಗಲಿ ಇಲ್ಲದೇ ಇರ್ಬೋದು. ಡೋಂಟ್ ವರಿ, ನೀವು ಪುರುಷರಾಗಿರಲಿ ಸ್ತ್ರೀಯಾಗಿರಲಿ ಯಾರಾಗಿದ್ರೂ ಸಹ ದೇವರು ನಿಮಗೆ ಬಹಳವಾಗಿ ಪ್ರೀತಿಸ್ತಾರೆ. ನಿಮ್ಮಲ್ಲಿರುವುದನ್ನಲ್ಲ ನೋಡಿ ಪ್ರೀತಿಸ್ತಿರೋದು, ನಿಮ್ಮನ್ನು ನೋಡಿ ಪ್ರೀತಿಸ್ತಾರೆ. ಈ ಲೋಕದಲ್ಲಿ ಮನುಷ್ಯರು ನಮ್ಮಲ್ಲಿರುವುದನ್ನು ನೋಡಿ ಪ್ರೀತಿಸ್ತಾರೆ. ಅದು ಇಲ್ಲದಿದ್ದರೆ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಆದರೆ ಯೇಸು ನಮ್ಮ ಬಲಹೀನತೆಯಲ್ಲಿ ಇನ್ನೂ ನಮ್ಮನ್ನು ಆದುಕೊಳ್ಳುತ್ತಾರೆ. ನಮ್ಮ ಕೊರತೆಗಳಲ್ಲಿ ಇನ್ನಷ್ಟು ಹೆಚ್ಚು ನಮ್ಮನ್ನು ಪ್ರೀತಿಸಿ ನಮ್ಮ ಕೊರತೆ ನೀಗಿಸುತ್ತಾರೆ. ಅದಕ್ಕೆ ನೀವು ಮೊರೆ ಇಡಿರಿ, ಮೊರೆ ಇಡಿರಿ, ಮೊರೆ ಇಡಿರಿ, ಮೊರೆ ಇಡಿರಿ. ನಾನು ಪ್ರಾರ್ಥಿಸ್ತಿದ್ದೇನೆ ಅನ್ನುತ್ತಾರೆ ಬಹಳಷ್ಟು ಜನ. ಪ್ರಾರ್ಥಿಸೋದು ಬೇರೆ, ಮೊರೆ ಇಡೋದು ಬೇರೆ. ಕೆಲವೊಂದು ನಿಮಿಷ ಕೆಲವೊಂದು ಮಾತುಗಳು ಹೇಳಿ ಪ್ರಾರ್ಥಿಸಿ ಆಮೇನ್ ಅನ್ನೋದಲ್ಲ. ದೇವರು ಉತ್ತರ ಕೊಡುವವರೆಗೂ ಪ್ರಭುವೇ, ಕರ್ತನೇ, ದೇವರೇ ಸಹಾಯ ಮಾಡಿರಿ ಎಂಬುದಾಗಿ ಆತನಿಗೆ ನೀವು ಬೇಡಿಕೊಳ್ಳಬೇಕು. ಎಡಬಿಡದೆ ಪ್ರಾರ್ಥಿಸಿರಿ ಎಂದು ದೇವರ ವಾಕ್ಯ ಹೇಳ್ತದಲ್ಲವೇ? ಒಂದು ಛಲದೊಂದಿಗೆ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯ ಹೇಳ್ತದಲ್ಲವೇ? ದೇವರ ಸನ್ನಿಧಿಯಲ್ಲಿ ನೀವು ಮೊರೆ ಇಟ್ಟಾಗ, ದೇವರಿಗೆ ಬೇಡಿಕೊಳ್ಳಬೇಕಾದಾಗ ಉನ್ನತವಾದವುಗಳಿಗಾಗಿ ಬೇಡಿಕೊಳ್ಳಿರಿ. ಇಲ್ಲಿ ಭಕ್ತನು ಕೆಳಗೆ ಬಿದ್ದಿದ್ದಕ್ಕೆ ಸುಮ್ಮನೆ ಮೇಲಕ್ಕೆತ್ತು ಅನ್ನುತ್ತಾ ಇಲ್ಲ. ನಾನು ಹತ್ತಲಾಗದಂತಹ ಎತ್ತರವಾದ ಸ್ಥಿತಿಗೆ, ಸೈತಾನನು ನನ್ನನ್ನು ಮುಟ್ಟಲಾರದ ಸ್ಥಿತಿಗೆ, ಈ ಲೋಕ ಆಕರ್ಷಣೆಗೆ ಒಳಗಾಗದಂತಹ ಉನ್ನತವಾದ ಸ್ಥಿತಿಯಲ್ಲಿ ನನ್ನನ್ನು ಇಡೀರಿ ದೇವರೇ. ಮೇಲಿಂದ ಮೇಲೆ ಈ ಲೋಕ ಆಕರ್ಷಣೆಗಳಿಗೆ ಬಿದ್ದೋಗದಂತೆ, ಮೇಲಿಂದ ಮೇಲೆ ಈ ಸಮಸ್ಯೆಗಳಲ್ಲಿ ನಾನು ಕುಗ್ಗಿ ಹೋಗಲಾರದಂತೆ, ಈ ಭೂಮಿಗೆ ದೂರವಾಗಿ ನಿಮ್ಮ ಸನ್ನಿಧಿಗೆ ನಿಕಟತೆಯಾಗುವ ಹಾಗೆ ನನ್ನನ್ನು ಸೇರಿಸು ಎಂದು ದಾವೀದನು ಪ್ರಾರ್ಥಿಸುವುದನ್ನು ನೋಡ್ತೇವೆ. ನೀವು ಕೂಡ ಪ್ರಾರ್ಥಿಸ್ತಿದ್ದೇವೆ ಅನ್ನಬಹುದು. ಎಂತಹ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಇಂತಹ ಆಸೆಯೊಂದಿಗೆ ಆಸಕ್ತಿಯಿಂದ ಮಾಡಿದ ಪ್ರಾರ್ಥನೆ ಏನಾದರೂ ನಿಮ್ಮ ಜೀವಿತದಲ್ಲಿವೆಯಾ? ಈ ದಿನ ಒಂದು ನಿರ್ಣಯ ತೆಗೆದುಕೊಳ್ಳಿ. ಪ್ರತಿ ಸಾರಿ ಪ್ರಾರ್ಥಿಸುವಾಗ, ಮನೆಯಲ್ಲಾಗಲಿ ಸಭೆಯಲ್ಲಾಗಲಿ ಪ್ರಾರ್ಥನೆ ಮಾಡುವಾಗ ಮೊಳಕಾಲೂರಿ ಪ್ರತಿ ಸಾರಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕಾದಾಗ ನಿಮ್ಮ ಕುಟುಂಬದೊಂದಿಗೆ ಸೇರಿ, ಇಲ್ಲವೇ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸುವಾಗೆಲ್ಲ ಈ ರೀತಿಯಾಗಿ ಪ್ರತಿದಿನ ನಾನು ಕೂಡ ದೇವರಿಗೆ ಮೊರೆ ಇಡುತ್ತಾ ಪ್ರಾರ್ಥಿಸ್ತೇನೆ ಎಂಬುದಾಗಿ ಒಂದು ಹೊಸ ನಿರ್ಣಯ ಈ ದಿನವೇ ತೆಗೆದುಕೊಳ್ಳಿರಿ. ಬಿದ್ದವರನ್ನು ಉದ್ಧರಿಸುವಾತನು ಆತನೇ, ಮೊರೆಗಳನ್ನು ಕೇಳುವಾತನು, ಮೊರೆ ಇಟ್ಟವರನ್ನು ರಕ್ಷಿಸುವಾತನು, ಸ್ಥಿರಪಡಿಸಿ ಬಲಪಡಿಸುವಾತನು. ಇಂತಹ ದೊಡ್ಡ ಯೇಸು ನಮ್ಮ ಸಂಗಡ ಇರುವಾಗ ನಾವು ಬಿದ್ದವರಾಗಿಯೇ ಇರುವ ಅವಶ್ಯಕತೆ ಇಲ್ಲ ಪ್ರಿಯರೇ. ಬೀಳಲಾರದಂತೆ ಕರ್ತನ ಹಸ್ತವನ್ನು ಹಿಡಿದುಕೊಂಡು ನಮ್ಮ ಮುಂದೆ ಬರಲಿಕ್ಕಿರುವ ಹೊಸ ವರ್ಷದೊಳಗೆ ಪ್ರವೇಶಿಸುವ ಹಾಗೆ ಈ ವರ್ಷಾಂತ್ಯದಲ್ಲಿಯೇ ದೇವರಿಗೆ ಪ್ರತಿಯೊಂದು ವಿಷಯದಲ್ಲಿ ಮೊರೆ ಇಡೋಣ. ಎಲ್ಲೆಲ್ಲಿ ನಾವು ಬಲಹೀನರಾಗಿದ್ದೇವೋ, ಎಲ್ಲೆಲ್ಲಿ ನಾವು ಬಿದ್ದು ಹೋಗ್ತಾ ಇದ್ದೇವೋ, ಜಾರಿ ಹೋಗ್ತಾ ಇದ್ದೇವೋ ಆ ವಿಷಯಗಳಲ್ಲಿ ನಿಮ್ಮನ್ನು ದೇವರು ಬಲಪಡಿಸುವ ಹಾಗೆ, ಎಲ್ಲಿ ನೀವು ನಾಚಿಕೆಗೊಳಗಾಗಿದ್ದೀರೋ ಅಲ್ಲಿಯೇ ನಿಮ್ಮ ತಲೆ ಎತ್ತುವ ಹಾಗೆ, ಯಾವ ವಿಷಯದಲ್ಲಿ ಬಲಹೀನರಾಗಿದ್ದೀರೋ ಆ ವಿಷಯದಲ್ಲಿ 2 ಪಟ್ಟು ಬಲ ಹೊಂದಿಕೊಳ್ಳುವ ಹಾಗೆ ನನ್ನ ಕರ್ತನು ಶಕ್ತನಾಗಿದ್ದಾನೆ ಎಂದು ನಂಬಿ ಪ್ರಾರ್ಥಿಸುತ್ತಾ ಉನ್ನತವಾದ ಸಾಕ್ಷಿಯ ಜೀವಿತ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಬಹಳಷ್ಟು ಸಾರಿ ನಮ್ಮ ಜೀವಿತದಲ್ಲಿ ಸೋತು ಹೋಗ್ತಿದ್ದೇವೆ, ಬಿದ್ದು ಹೋಗ್ತಿದ್ದೇವೆ ದೇವರೇ, ಜಾರಿ ಬೀಳ್ತಿದ್ದೇವೆ. ಅದಕ್ಕೆ ನಮ್ಮ ಜೀವಿತದಲ್ಲಿ ಏನು ಸಾಧಿಸಲಾಗದಂತಹ, ಮುಂದಕ್ಕೆ ಸಾಗಲಾಗದಂತಹ ಸ್ಥಿತಿಯಲ್ಲಿ ಉಳ್ಕೊಳ್ತಿದ್ದೇವೆ. ನಿಮಗೆ ಮೊರೆ ಇಟ್ಟು ನಮ್ಮ ಮೊರೆಯನ್ನು ಲಾಲಿಸುವ ದೇವರು ನೀವಾಗಿದ್ದೀರೆಂದು ನಂಬಿಕೆ ಇಟ್ಟು
ನಿಮಗೆ ಮೊರೆ ಇಟ್ಟಿದ್ದಲ್ಲದೆ ಬಿಡುಗಡೆಯನ್ನು ಹೊಂದಿಕೊಂಡು ಕೆಳಗೆ ಬಿದ್ದವರಾಗಿದ್ದಂತಹ ನಮ್ಮನ್ನು ನೀವು ಮೇಲಕ್ಕೆತ್ತಿದಂತಹ ದೇವರಾಗಿದ್ದೀರೆಂದು ನಂಬಿ ಮುಂದೆ ಸಾಗಲು ಸಹಾಯ ಮಾಡಿರಿ. ಈ ವರ್ಷಾಂತ್ಯದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಿತಿಯಲ್ಲಿ ಬಿದ್ದು ಹೋಗಿದ್ದಾರೋ, ಸಾಲದಲ್ಲಿ ಬಿದ್ದು ಎದ್ದೇಳಲಾರದಂತಹ ಸ್ಥಿತಿಯಲ್ಲಿ ಯಾರ್ಯಾರಿದ್ದಾರೋ, ಡ್ರಗ್ ಅಡಿಕ್ಟ್ಸ್ ಆಗಿ ವ್ಯಸನಿಗಳಾಗಿ ಬಿದ್ದು ಎದ್ದೇಳಲಾರದ ಸ್ಥಿತಿಯಲ್ಲಿ ಯಾರ್ಯಾರಿದ್ದಾರೋ, ಸಮಾಧಾನವಿಲ್ಲದೆ ಆಧ್ಯಾತ್ಮಿಕ ಜೀವಿತದಲ್ಲಿ ಯಾವ ಅಭಿವೃದ್ಧಿಯನ್ನು ಕಾಣದೆ ಮೇಲಿಂದ ಮೇಲೆ ಶೋಧನೆಗೆ ಒಳಗಾಗುವಂಥವರನ್ನು ದೇವರೇ ಈ ದಿನ ಮೇಲೆ ಕೆತ್ತಿರಯ್ಯ. ಇನ್ನೆಂದಿಗೂ ಸೈತಾನನು ಅವರನ್ನು ಮುಟ್ಟಲಾರದಂತೆ, ಶೋಧನೆಗೆ ಅವರು ಒಳಗಾಗದಂತೆ ಪರಿಶುದ್ಧಾತ್ಮನ ಶಕ್ತಿಯಿಂದ ಅವರನ್ನು ಅಭಿಷೇಕಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಪ್ರಿಯರೇ, ನೀವು ಕೂಡ ತಪ್ಪದೆ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ? ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ ಮತ್ತು ಇತರರಿಗೂ ಕೂಡ ಈ ಕಾರ್ಯಕ್ರಮ ಶೇರ್ ಮಾಡಿರಿ. ಈ ಕಾರ್ಯಕ್ರಮ ಕೇವಲ ಕನ್ನಡ ಭಾಷೆಯಲ್ಲದೆ ತಮಿಳು, ಹಿಂದಿ, ತೆಲುಗು, ಮಲಯಾಳಂ ಚಾನಲ್ಸ್ ಕೂಡ ಯೂಟ್ಯೂಬ್ನಲ್ಲಿವೆ. ಇತರ ಭಾಷೆಯವರಿಗೂ ಕೂಡ ಇವುಗಳನ್ನು ನೀವು ಪರಿಚಯಿಸಿರಿ. www.jaipal.org ಎಂಬ ವೆಬ್ಸೈಟ್ ಸಂಧಿಸಿರಿ. ಅನೇಕ ವಿಷಯ ತಿಳಿದುಕೊಳ್ಳಬಹುದು. ಕರ್ತನ ಕೃಪೆಯಿಂದ ನಾವು ಮಾಡುವ ಅನೇಕ ಸೇವೆಯ ವಿಷಯಗಳ ಕುರಿತು ನೀವು ಅಲ್ಲಿ ತಿಳಿದುಕೊಳ್ಳಬಹುದು. ಭಾರಭರಿತವಾದಂತಹ ಈ ಒಂದು ಸೇವೆಯಲ್ಲಿ ನೀವು ಪಾಲುಗಾರರಾಗಬೇಕಾದರೆ, ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ, ನಾನಾ ವಿಧವಾದ ಭಾಷೆಗಳಲ್ಲಿ ಈ ಕಾರ್ಯಕ್ರಮನ ಪ್ರಸಾರ ಮಾಡುವ ಈ ಒಂದು ಸೇವೆಯಲ್ಲಿ ನೀವು ಪಾಲುಗಾರರಾಗಬೇಕೆಂದು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಎಷ್ಟೋ ಅನ್ಯಜನರು ದೇವರ ವಾಕ್ಯವನ್ನು ಕೇಳಿ ರಕ್ಷಿಸಲ್ಪಡ್ತಿದ್ದಾರೆ. ಇಂತಹ ಭಾರಭರಿತವಾದ ಸೇವೆಗೆ ನಿಮ್ಮ ಪ್ರಾರ್ಥನಾಪೂರ್ವಕವಾದ ಕಾಣಿಕೆಯನ್ನು ಕಳಿಸಲು ಇಚ್ಛಯಿಸುವುದಾದರೆ, ಈಗೋ ನಿಮಗೆ ಬ್ಯಾಂಕ್ ವಿವರಗಳು ಕೊಡಲಾಗ್ತಿವೆ. ಈ ವಿಷಯದಲ್ಲಿ ನಿಮಗಿನ್ನೂ ಹೆಚ್ಚಿನ ವಿವರ ಬೇಕಾದರೆ ಕೊಡಲ್ಪಟ್ಟಂತಹ ನಂಬರಿಗೆ ನೀವು ಬೇಕಾದರೆ ಕರೆ ಮಾಡಿ ತಿಳ್ಕೊಳ್ಬಹುದು. ನಮ್ಮ ಪ್ರಿಯರು ನಿಮ್ಮ ಫೋನ್ ಕರೆ ಎತ್ತಿ ಉತ್ತರಿಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಡಿಸೆಂಬರ್ 4ನೇ ತಾರೀಕಿನಂದು ಮತ್ತೊಮ್ಮೆ ಬೆಂಗಳೂರಿಗೆ ಬರ್ತಿದ್ದೇವೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೂ, ಸಂಜೆ 5ರಿಂದ ರಾತ್ರಿ 10ರವರೆಗೂ 2 ಸೆಷನ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಾ ಇದ್ದೇವೆ. ಬರಬೇಕಾದ ನೀವೆಲ್ಲರೂ ಬಂದು ಸಾಧ್ಯವಾದರೆ 2 ಸೆಷನ್ಸ್ಗಳಿಗೂ ಬಂದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಬೇಕಾದರೆ ಬೆಂಗಳೂರಿನ ಸುತ್ತಮುತ್ತಲಿನ ಊರಿನಿಂದಲೂ ಬಂದು ಮಧ್ಯಾಹ್ನದ ಸೆಷನ್ 1 ಅಟೆಂಡ್ ಆಗಿ ಸಾಧ್ಯವಾದರೆ ಈವ್ನಿಂಗ್ ನೀವು ಹೊರಟು ಹೋಗಬಹುದು. ನೆನ್ಪಿಟ್ಕೊಳ್ಳಿರಿ, ಡಿಸೆಂಬರ್ 4ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಹಡ್ಸನ್ ಕಮ್ಯುನಿಟಿ ಸೆಂಟರ್ ಎಂಬ ಸ್ಥಳದಲ್ಲಿ ಬೆಂಗಳೂರಿನಲ್ಲಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರ ಬೇಕಾದಂಥವರು 8939393939 ನಂಬರಿಗೆ ಕರೆ ಮಾಡಬಹುದು. ಇಲ್ಲವೇ QR ಕೋಡ್ ಕೊಡಲಾಗಿದೆ, ಬೇಕಾದರೆ ಸ್ಕ್ಯಾನ್ ಮಾಡಿಕೊಳ್ಳಿ. ಇಲ್ಲವೇ ಕೊಡಲ್ಪಟ್ಟ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ, ನಿಮಗೆ ಅಡ್ರೆಸ್ ಕಳಿಸಲಾಗುತ್ತೆ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡಬೇಕೆಂದು, ವೈಯಕ್ತಿಕವಾಗಿ ನಿಮ್ಮೆಲ್ಲರೊಂದಿಗೆ ಪ್ರಾರ್ಥಿಸಬೇಕೆಂದು ನಾವು ಬೆಂಗಳೂರಿಗೆ ಬರ್ತಿದ್ದೇವೆ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಕೇಳ್ತಿರುವ ನಿಮ್ಮೆಲ್ಲರಿಗೆ ದೇವರು ದಿವ್ಯ ದಾನಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಮನಸಾರೆ ಪ್ರಾರ್ಥಿಸ್ತಿದ್ದೇವೆ. ಈ ಮೀಟಿಂಗ್ ಮೂಲಕ ನಿಮ್ಮನ್ನು ಮತ್ತಷ್ಟು ಬಲಪಡಿಸಬೇಕೆಂದು, ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ಈ ಗೆಟ್ ಟುಗೆದರ್ ಏರ್ಪಡಿಸಲಾಗಿದೆ. ಬನ್ನಿರಿ, ಆಶೀರ್ವದಿಸಲ್ಪಡಿರಿ. ವಂದನೆಗಳು. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ಮತ್ತೊಂದು ಸಾರಿ ಡಿಸೆಂಬರ್ 10ನೇ ತಾರೀಕಿನಂದು ಒಂದು ವಿಶೇಷವಾದ ಪಾಸ್ಟರ್ಸ್ ಕ್ರಿಸ್ಮಸ್ ಮೀಟಿಂಗ್ನಲ್ಲಿ ವಾಕ್ಯ ಸಾರುವುದಕ್ಕಾಗಿ ಮುಂಬೈಗೆ ಬರ್ತಿದ್ದೇನೆ. ಎಲ್ಲರನ್ನು ಆಹ್ವಾನಿಸುತ್ತೇನೆ.
ಯಾರು ಬೇಕಾದರೂ ಬರ್ಬೋದು. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮುಂಬೈನಲ್ಲಿನ ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಧಾರಾವಿಯಲ್ಲಿ ನಡೆಯುವ ಈ ವಿಶೇಷವಾದ ಕ್ರಿಸ್ಮಸ್ ಮೀಟಿಂಗಿಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಬನ್ನಿರಿ, ನಮ್ಮ ಯೇಸುವಿನ ಜನನವನ್ನು ಜ್ಞಾಪಕ ಮಾಡಿಕೊಂಡು ಆತನಲ್ಲಿ ಆನಂದಿಸೋಣ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ ಕೆಳಗೆ ಕೊಡಲ್ಪಟ್ಟ ನಂಬರ್ಗಳಿಗೆ ಕರೆ ಮಾಡಿರಿ, ಇಲ್ಲವೇ ಪಕ್ಕದಲ್ಲಿದ್ದ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ನಿಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮಗಾಗಿ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಮತ್ತೊಂದು ಸಾರಿ ಮುಂಬೈನಲ್ಲಿ 1 ಡೇ ಗೆಟ್ ಟುಗೆದರ್ ಅನ್ನು ಮುಂದಿನ ತಿಂಗಳು ಡಿಸೆಂಬರ್ 11ನೇ ತಾರೀಕಿಗೆ ಏರ್ಪಡಿಸುತ್ತಿದ್ದೇವೆ. ತಪ್ಪದೇ ಬನ್ನಿರಿ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದಿಂದಲೂ ಹಾಗೂ ಸೋಷಿಯಲ್ ಮೀಡಿಯಾದಿಂದಲೂ ಬಲಗೊಳ್ಳುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿಯೂ ದೇವರ ವಾಕ್ಯ ಸಾರುವುದಕ್ಕಾಗಿಯೂ ನಾವೆಲ್ಲರೂ ಕೂಡಿ ಬರೋಣ. ರೆಹತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ, ನೆನಪಿರಲಿ, ರೆಹತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ, ಸ್ಟೇಷನ್ ರೋಡ್, ಪರೇಲ್, ಮುಂಬೈ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ 8939393939 ನಂಬರಿಗೆ ಕರೆ ಮಾಡಿರಿ, ಇಲ್ಲವೇ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಒಂದೇ ಸೆಷನ್ ಇರುತ್ತೆ ಪ್ರಿಯರೇ. ಈ 1 ಡೇ ಗೆಟ್ ಟುಗೆದರ್ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ತಪ್ಪದೇ ಬನ್ನಿರಿ. ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ.